ಹಾಯ್ ಎವ್ರಿವನ್, ಐ ಆಮ್ ಎಂ ಕೆ. ಸೊ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಇವಾಗ ಆಲ್ರೆಡಿ ಎಲಿಮಿನೇಷನ್ ಮೆಥಡ್ ಅನ್ನ ನೋಡ್ತಾ ಇದ್ವಿ. ಕೆಇ ಎಕ್ಸಾಮ್ಸ್ ಗಳಿಗೆ ಎಲಿಮಿನೇಷನ್ ಮೆಥಡ್ ಕ್ವಶನ್ಸ್ ಗಳನ್ನ ನೋಡಿದ್ರಿ. ಕೆಲವೊಂದು ಟಾಪಿಕ್ಸ್ ಗಳು ಕೆಇಗೆ ಫೇವರೇಟ್ ಇದಾವ. ಯಾವ್ದು ಇವಾಗ ಕೇಸಸ್ ಗಳಾಗಿರ್ಬೋದು. ಇವಾಗ ನಾವು ಡಿಸ್ಕಷನ್ ಮಾಡತ್ತೀವಿ. ನೆಕ್ಸ್ಟ್ ಆರ್ಗನೈಸೇಷನ್ಸ್ ಗಳು, ಅದ್ರ ಮೇಲೆ ತುಂಬಾ ಕ್ವಶನ್ಸ್ ಗಳನ್ನ ಕೇಳಿದಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತಾ ಪ್ರೋಟೋಕಾಲ್ಸ್ ಗಳು, ಆಮೇಲೆ ಕಾನ್ಫರೆನ್ಸ್ ಗಳ ಬಗ್ಗೆ ನಾನು ಇವಾಗ ಹೇಳ್ತೀನಿ. ಈಗ ಟಾಪ್ 20 ಕೇಸಸ್ ಗಳು ಕೆಇಎ ಬೋರ್ಡರ್ ಕೇಳಿರುವಂತಹ ಕ್ವಶನ್ಸ್ ಗಳು ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಬಗ್ಗೆ. ಆಮೇಲೆ ಅದ್ರದ್ದು ಮೂಲ ಆಶಯ ಚೇಂಜ್ ಆಗಬಾರ್ದು, ಬೇಸಿಕ್ ಸ್ಟ್ರಕ್ಚರ್ ಚೇಂಜ್ ಆಗಬಾರ್ದು ಅಂತಂದ್ ಹೇಳಿ ಕೆಲವೊಂದು ಕೇಸಸ್ ಗಳು ಬರ್ತಾವ, ಅವುಗಳನ್ನ ನೋಡೋಣ. ಆಮೇಲೆ ಅದ್ರ ಜೊತೆಗೆ ನೋಡ್ರಿ ಎಲಿಮಿನೇಷನ್ ಮೆಥಡ್ ನ ಹೇಳ್ತಾ ಇದೀನಿ ಬೇರೆ ಬೇರೆ ವಿಡಿಯೋಸ್ ಗಳಲ್ಲಿ, ಅವುಗಳನ್ನು ಕೂಡ ಕಂಪ್ಲೀಟ್ ಆಗಿ ನೋಡ್ಕೊಡ್ರಿ. ಇದರಲ್ಲಿ ಒಂದೊಂದು 20 ಕೇಸ್ ಒಳಗಡೆ ಒಂದು 4-5 ಕೇಸ್ಗಳು ಅಥವಾ ಒಂದು 7-8 ಕೇಸ್ಗಳು ನಿಮಗ್ ಗೊತ್ತಾದ್ರು ಎಲಿಮಿನೇಷನ್ ಮೆಥಡ್ ಈಸಿ ಆಗತ್ತ. ಆ ರೀಸನ್ಗೋಸ್ಕರ ಎಸ್ ನೋಡ್ರಿ, ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ನಮಗೆ ಯೂನಿಯನ್ ಆಫ್ ಇಂಡಿಯಾ ಅವೆಲ್ಲ ಬೇಡ. ಶಂಕರಿ ಪ್ರಸಾದ್ ಕೇಸು ಯಾವಾಗ ಬರುತ್ತ? 1951 ಬರುತ್ತ. ಏನ್ ಹೇಳತ್ತ? ಈಗ ನೋಡ್ರಿ, ಏನ ಚೇಂಜಸ್ ಮಾಡ್ಬೇಕು ಅಂತಂದ್ ಹೇಳಿದ್ರು ಕೂಡ, ಏನ ತಿದ್ದುಪಡಿ ಮಾಡ್ಬೇಕಂದ್ರೂ ಕೂಡ ಯಾರ್ ಮಾಡ್ಬೇಕು? ಪಾರ್ಲಿಮೆಂಟ್ ಮಾಡ್ಬೇಕು. ಪಾರ್ಲಿಮೆಂಟ್ ಅಂದ್ರ ಪ್ರೆಸಿಡೆಂಟ್, ಲೋಕಸಭಾ ಸದಸ್ಯರು, ಆಮೇಲೆ ರಾಜ್ಯಸಭಾ ಸದಸ್ಯರು, ಇವರೆಲ್ಲಾ ಸೇರಿ ಏನಂದ್ರ ಏನ್ ಬೇಕಾದ್ ತಿದ್ದುಪಡಿ ಮಾಡ್ಬೇಕು, ಏನನ್ನ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೇಕು ಅಂತಂದ್ ಹೇಳಿ ಯಾವ್ದ್ ಮಾಡತ್ತ? ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡುತ್ತ. ಮೊದಲು ಏನಿತ್ತಂದ್ರ ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟ್ ಇಲ್ಲ ಅಂತಂದಿತ್ತು. ಬಟ್ ಆದ್ರೆ ಈ ಕೇಸ್ ಆದ ನಂತರ ಏನ್ ಹೇಳತ್ತಂದ್ರ ಪೂರ್ಣ ಅಧಿಕಾರ ಐತಿ. ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡುವಂತಹ ಅಧಿಕಾರ, ಯಾವುದನ್ನ ತಿದ್ದುಪಡಿ ಮಾಡುವಂತ ಅಧಿಕಾರ ಯಾರಿಗೈತಂದ್ರ ಪಾರ್ಲಿಮೆಂಟ್ ಐತಿ ಅಂತಂದ್ ಹೇಳಿ ಯಾವ್ದು ಹೇಳತ್ತ? ಸುಪ್ರೀಂ ಕೋರ್ಟ್ ಹೇಳತ್ತ. ಅದೇ ಏನಪ್ಪಾ ಅಂದ್ರ ಈ ಕೇಸದ ರಿಸಲ್ಟ್. ಸಂಸತ್ತಿಗೆ ಮೂಲಭೂತ ಹಕ್ಕುಗಳನ್ನ ಸೇರಿದಂತೆ ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡುವಂತ ಅಧಿಕಾರ, ಫಂಡಮೆಂಟಲ್ ರೈಟ್ಸ್ ಗಳನ್ನು ಕೂಡ ಇವನ್ ತಿದ್ದುಪಡಿ ಮಾಡಬಹುದು ಅಂತಂದೇಳಿ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತ? ಒಂದು ತೀರ್ಪನ್ನ ನೀಡತ್ತ. ಶಂಕರಿ ಪ್ರಸಾದ್ ಕೇಸ್, ಈ ಕೇಸನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕೇಸ್ ಬರುತ್ತ ಗೋಲಕ್ನಾಥ್ ಕೇಸ್ ಅಂತಂದೇಳಿ 1967ರಲ್ಲಿ ಗೋಲಕ್ನಾಥ್ ಕೇಸ್ ಅಂತಂದ್ ಬರುತ್ತ. ಈ ಕೇಸ್ ಏನ್ ಹೇಳತ್ತ? ಈಗ ಆಲ್ರೆಡಿ ನೋಡ್ರಿ, ಶಂಕರಿ ಪ್ರಸಾದ್ ಕೇಸ್ ಒಳಗಡೆ ಏನ್ ಹೇಳೈತಿ? ಸರ್, ಫಂಡಮೆಂಟಲ್ ರೈಟ್ಸ್ ಗಳನ್ನ ತಿದ್ದುಪಡಿ ಮಾಡಬಹುದು ಅಂತಂದ್ ಹೇಳೈತ. ಫಂಡಮೆಂಟಲ್ ರೈಟ್ಸ್ ಗಳನ್ನ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡ್ಬೇಕಂತ. ಬಟ್ ಅದ್ರ ಗೋಲಕ್ನಾಥ್ ಕೇಸ್ ಒಳಗಡೆ 1967ರಲ್ಲಿ ಏನ್ ಹೇಳತ್ತಂದ್ರ ಶಂಕರಿ ಪ್ರಸಾದ್ ಅವರ ಕೇಸನ್ನ ಹಿಂಪಡಿಯತ್ತ, ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡಿ ಈ ಸಂಸತ್ ಏನೈತಲ್ಲ, ಪಾರ್ಲಿಮೆಂಟ್, ಫಂಡಮೆಂಟಲ್ ರೈಟ್ಸ್ ಗಳನ್ನ ತಿದ್ದುಪಡಿ ಮಾಡಂಗಿಲ್ಲ ಅಂತಂದ್ ಹೇಳತ್ತ. ತಿದ್ದುಪಡಿ ಮಾಡಂಗಿಲ್ಲ ಫಂಡಮೆಂಟಲ್ ರೈಟ್ಸ್ ಗಳನ್ನ ಸಂಸತ್ತು ತಿದ್ದುಪಡಿ ಮಾಡಂಗಿಲ್ಲ. ಫಸ್ಟ್ ಶಂಕರಿ ಪ್ರಸಾದ್ ಕೇಸ್ ಒಳಗ ಮಾಡಬಹುದು ಅಂತಂದ್ ಹೇಳಿತ್ತು, ತೀರ್ಪನ್ನ ನೀಡಿತ್ತು. ಬಟ್ ಅದರ ಗೋಲಕ್ನಾಥ್ ಕೇಸ್ ಒಳಗಡೆ ಪಾರ್ಲಿಮೆಂಟ್ ಫಂಡಮೆಂಟಲ್ ರೈಟ್ಸ್ ಗಳನ್ನ ತಿದ್ದುಪಡಿ ಮಾಡಂಗಿಲ್ಲ ಅಂತಂದೇಳಿ ಒಂದು ಐತಿಹಾಸಿಕ ತೀರ್ಪನ್ನ 1967ರಲ್ಲಿ ಕೊಡುತ್ತ. ಎರಡನೇ ಕೇಸ್ ಕ್ಲಿಯರ್. ನೆಕ್ಸ್ಟ್ ಕೇಸ್ ಅದಕ್ಕಿಂತ ಅಪ್ಪನಂತದಿದ್ರೆ ಅವನಿತರದ ಇಂಥ ಕೇಸ್ಗಳು ಎಷ್ಟೊಂದು ನೆನ್ಪಿಟ್ಕೋಬೇಕು. ಇದನ್ನ ಈ 3 ಕೇಸ್ಗಳು ಇಂಪಾರ್ಟೆಂಟ್. ಕೇಶವಾನಂದ ಭಾರತಿ ಕೇಸ್ ಅಂತಂದ್ ಹೇಳಿ ಬರುತ್ತೆ 1973ರಲ್ಲಿ. ಕೇಶವಾನಂದ ಭಾರತಿ ಕೇಸ್, ಈ ಕೇಶವಾನಂದ ಭಾರತಿ ಕೇಸ್ ಒಳಗಡೆ ಏನ್ ಮಾಡತ್ತಂದ್ರ ಪಾರ್ಲಿಮೆಂಟ್ ಅಂದ್ರ ಪ್ರೆಸಿಡೆಂಟ್, ಲೋಕಸಭೆ, ರಾಜ್ಯಸಭೆಯನ್ನು ಒಳಗೊಂಡಂತಹ ಸಂಸತ್ತು ಏನ್ ಮಾಡ್ಬೋದು? ಸಂವಿಧಾನದ ಯಾವುದೇ ಭಾಗವನ್ನ, ಯಾವ ಬೇಕಾದ ಭಾಗವನ್ನ, ಇವನ್ ಪೀಠಿಕೆಯನ್ನ ಕೂಡ ಏನಂದ್ರೆ ತಿದ್ದುಪಡಿ ಮಾಡಬಹುದು. ಇಲ್ಲಿ ನೋಡ್ರಿ, ಎಲ್ಲಾ ಕೇಸ್ಗಳನ್ನ ಬದಿಗೊತ್ತಿ ಮೊದಲು ಮಾಡ್ಬೋದಂದ್ರ, ಆಮೇಲೆ ಇಲ್ಲ ಅಂದ್ರೆ ಈಗ ಮತ್ ಹೊಳೆ ಏನಂದ್ರ ಸಂವಿಧಾನದ ಯಾವುದೇ ಭಾಗವನ್ನ, ಇವನ್ ಪೀಠಿಕೆಯನ್ನ ಕೂಡ ಏನ್ ಮಾಡ್ಬೋದು? ತಿದ್ದುಪಡಿ ಮಾಡಬಹುದು ಅಂತಂದ್ ಹೇಳಿದ್ರು. ಬಟ್ ಅದ್ರ ಒಂದ್ ಕಂಡೀಷನ್ ಹಾಕಿದ್ರ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್ ಅಂತಂದ್ ಹೇಳ್ತೀವಿ. ಸಂವಿಧಾನದ ಮೂಲ ಆಶಯ ಸಿದ್ಧಾಂತ ಅಥವಾ ಡಾಕ್ಟ್ರಿನ್ ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ತಿದ್ದುಪಡಿ ಮಾಡಂಗಿಲ್ಲ. ಅಂದ್ರೆ ಹೆಂಗಂತಂದ್ ಹೇಳಿದ್ರೆ, ಈಗ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆಯಾಗದಂತೆ, ಮೂಲ ಆಶಯಕ್ಕೆ ಧಕ್ಕೆ ಆಗದಂತೆ ನೀವು ಯಾವ ಬೇಕಾದ ಭಾಗಗಳನ್ನ, ಪೀಠಿಕೆಗಳನ್ನ ತಿದ್ದುಪಡಿ ಮಾಡಬಹುದು ಅಂತಂದ್ ಹೇಳಿ ಈ ಕೇಸಲ್ಲಿ ತೀರ್ಪನ್ನ ನೀಡುತ್ತ ಯಾವುದು? ಸುಪ್ರೀಂ ಕೋರ್ಟ್. ಧಕ್ಕೆ ಬರಂಗಿಲ್ಲ, ಆ ತರ ತಿದ್ದುಪಡಿ ಮಾಡಬಹುದು. ಸೊ ಅವಾಗ ಏನ್ ಮಾಡ್ತಾರಂದ್ರ 1976ರೊಳಗಡೆ 42ನೇ ತಿದ್ದುಪಡಿ ಮಾಡಿ 3 ವರ್ಡ್ಸ್ ಗಳನ್ನ ಸೇರಿಸ್ತಾರ ಇಲ್ಲಿ ಪೀಠಿಕೆಗೆ. ನೋಡ್ರಿ ಕ್ಲಿಯರ್ ಆಗಿ, 42ನೇ ತಿದ್ದುಪಡಿ 1976
ಪೀಠಿಕೆಯನ್ನ ತಿದ್ದುಪಡಿ ಮಾಡ್ತಾರ. ಅಲ್ಲಿವರೆಗೂ ಪೀಠಿಕೆಯನ್ನ ತಿದ್ದುಪಡಿ ಮಾಡಂಗಿಲ್ಲ. ಬಟ್ ಆದ್ರೆ ಈ ಕೇಸ್ ಆದ ನಂತರ ಬೇಸಿಕ್ ಸ್ಟ್ರಕ್ಚರ್ ಗೆ ಧಕ್ಕೆ ಆಗದಂಗ ಪೀಠಿಕೆಯನ್ನ ತಿದ್ದುಪಡಿ ಮಾಡಿ 3 ವರ್ಡ್ಸ್ ಗಳನ್ನ, ಯಾವ್ಯಾವ ವರ್ಡ್ಸ್ ಗಳನ್ನ ಸೇರಿಸ್ತಾರ? ಸಮಾಜವಾದಿ. ನೋಡ್ರಿ, ಪೀಠಿಕೆ ಒಳಗಡೆ ಸೇರಿಸ್ತಾರ ಸಮಾಜವಾದಿ. ನೆಕ್ಸ್ಟ್ ಜಾತ್ಯಾತೀತ ಅಂತಂದ್ ಹೇಳಿ, ಇನ್ನೊಂದ್ ಯಾವ್ದಂದ್ರ ಜಾತ್ಯಾತೀತ. ಅದಾದ ನಂತರ ಸಮಗ್ರತೆ, ಐಕ್ಯತೆ ಅಂತಂದ್ ಹೇಳ್ತೀವಿ. ಸಮಗ್ರತೆ ಅಥವಾ ಐಕ್ಯತೆ, ಈ 3 ವರ್ಡ್ಸ್ ಗಳನ್ನ ಸೇರಿಸ್ತಾರ ಈ ಕೇಸ್ ಮುಖಾಂತರ. ಈ ಕೇಸ್ ಆದ್ಮೇಲೆ ಅಲ್ಲಿವರೆಗೂ ಪೀಠಿಕೆಯನ್ನ ತಿದ್ದುಪಡಿ ಮಾಡಂಗಿಲ್ಲ ಅಂತಂದ್ ಹೇಳಿ ಇತ್ತದು. ಅದಾದ ನಂತರ ನೆಕ್ಸ್ಟ್ ಕೇಸ್ ಬರುತ್ತ ಮಿನರ್ವಾ ಮಿಲ್ಸ್ ಅಂತಂದ್ ಹೇಳಿ. ಮಿನರ್ವಾ ಮಿಲ್ಸ್ ಕೇಸ್ ಅಂತಂದ್ ಹೇಳಿ 1980 ಒಳಗಡೆ ಬರುತ್ತ. ಇದೇನ್ ಹೇಳತ್ತಂತಂದ್ ಹೇಳಿದ ಬೇಸಿಕ್ ಸ್ಟ್ರಕ್ಚರ್ ಪ್ರಕಾರ, ಬೇಸಿಕ್ ಸ್ಟ್ರಕ್ಚರ್ಗೆ ಏನಂತಂದ್ ಹೇಳಿದ್ರೆ ಧಕ್ಕೆ ಆಗ್ಬಾರ್ದು, ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗ್ಬಾರ್ದು. ಸೊ ಅದ್ರ ರಿಲೇಟೆಡ್ ಹೇಳಿದ್ರು. ಅದಾದ ನಂತರ ಏನ್ ಹೇಳ್ತಾರ ಅಂದ್ರ ಪಾರ್ಲಿಮೆಂಟ್, ಸಂಸತ್ತು ಅದ್ರದ್ದು ತಿದ್ದುಪಡಿ ಏನಂತಂದ್ರೆ ಸಂಸತ್ತು ತಿದ್ದುಪಡಿ ಮಾಡುವಂತ ಅಧಿಕಾರ ಲಿಮಿಟೆಡ್ ಐತಿ, ಪರಿಮಿತ ಆಗತ್ತ. ಸೊ ಹುಯಿ ಅಂತಂದ್ ಹೇಳಿ ಎಲ್ಲಾ ಮಾಡಂಗಿಲ್ಲ. ಸಿಕ್ಕೈತಿ ಬಾ ನಂಗೆ ಅಧಿಕಾರ ಅಂತಂದ್ ಹೇಳಿ ಹೆಂಗ್ ಬೇಕಾದಂಗ್ ನೀವ್ ಏನಂತಂದ್ ಹೇಳಿದ್ರೆ ತಿದ್ದುಪಡಿ ಮಾಡಂಗಿಲ್ಲ. ಅಲ್ಲಿ ಏನಂತಂದ್ ಹೇಳಿದ್ರ ಫಂಡಮೆಂಟಲ್ ರೈಟ್ಸ್ ಆಮೇಲೆ DPSP ಗಳ ಒಂದು ಬ್ಯಾಲೆನ್ಸ್ ಅನ್ನ, ಸಮತೋಲನವನ್ನ ಕಾಪಾಡ್ಕೋಬೇಕು ಅಂತಂದ್ ಹೇಳಿ. ಫಂಡಮೆಂಟಲ್ ರೈಟ್ಸ್ ಮತ್ತು DPSP ರಾಜ್ಯ ನಿರ್ದೇಶಕ ತತ್ವಗಳ ನಡುವಿನ ಸಮತೋಲನವನ್ನ ಕಾಪಾಡ್ಕೋಬೇಕು ಅಂತಂದೇಳಿ ಹೇಳತ್ತ. ಯಾವುದು? ಮಿನರ್ವಾ ಮಿಲ್ಸ್. ಜಸ್ಟ್ ನೆನ್ಪಿಟ್ಕೊಡ್ರಿ, ಇದು ರಿಲೇಟೆಡ್ ಯಾವುದು? ಮೂಲಭೂತ ಹಕ್ಕುಗಳು ಮತ್ತು DPSP ಗಳ ನಡುವಿನ ಸಮತೋಲನವನ್ನ ಕಾಪಾಡ್ಕೋಬೇಕು, ಅದು ಸಂವಿಧಾನದ ಬೆನ್ನೆಲುಬು ಅಂತಂದ್ ಹೇಳಿ ತೀರ್ಪನ್ನ ನೀಡತ್ತ. ಅದಾದ ನಂತರ ನೆಕ್ಸ್ಟ್ ಬರ್ತಾವ ಏನಂತಂದ್ ಹೇಳಿದ್ರ ಇವಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಕೇಸಸ್ ಗಳು ಬರ್ತಾವ. ಇಲ್ಲಿವರೆಗೂ ಸಂವಿಧಾನದ ಪೀಠಿಕೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಆಯ್ತು. ಇನ್ನು AK ಗೋಪಾಲನ್ ಕೇಸ್ ಅಂತ ಬರುತ್ತೆ. AK ಗೋಪಾಲನ್ ಕೇಸ್ 1950 ಒಳಗಡೆ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 21 ಪ್ರತ್ಯೇಕವಾಗಿದಾವ ಅಂತಂದ್ ಹೇಳಿ. ಇವೆರಡು ಏನಂತಂದ್ ಹೇಳಿದ್ರೆ ಸೇಮ್ ಅಲ್ಲ, ಪ್ರತ್ಯೇಕವಾಗಿದಾವ. ಆರ್ಟಿಕಲ್ 19 ಅಂತಂದ್ ಹೇಳಿದ್ರೆ ನಾನು ನಿಮ್ಗೆ ಹೇಳಿದನಲ್ಲ, ಅದು ಲವ್ ಸ್ಟೋರಿ ಹೇಳಿದನ್ ನೋಡ್ರಿ ಲಾಸ್ಟ್ ಕ್ಲಾಸ್ ಒಳಗಡೆ, ಅದು ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಹಕ್ಕು ಅಂತಂದ್ ಹೇಳ್ತೀವಿ. ಆರ್ಟಿಕಲ್ 21 ಹೇಳಿದ್ರ ಜೀವಿಸುವ ಹಕ್ಕು ಅಂತಂದ್ ಹೇಳ್ತೀವಿ. ಜೀವಿಸುವ ಹಕ್ಕು ಅಂತಂದ್ ಹೇಳಿದ್ರೆ ಓನ್ಲಿ ಜೀವಿಸೋದ್ ಅಷ್ಟಲ್ಲ, ಘನತೆಯನ್ನ ಕಾಪಾಡ್ಕೋಬೇಕು ಅಂತಂದ್ ಹೇಳಿ. ಇವೆರಡು ಡಿಫ್ರೆಂಟ್ ಆಗಿದಾವ, ಪ್ರತ್ಯೇಕವಾಗಿದಾವ ಅಂತಂದ್ ಹೇಳಿ AK ಗೋಪಾಲನ್ ಕೇಸ್ ಒಳಗಡೆ 1950 ಹೇಳ್ತಾರ. ಅದಾದ ನಂತರ ಇದೇನ್ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಲೈಟ್ ಆಗಿ ಮೇನ್ ಅದಾದ ನಂತರ ADM ಜಬಲ್ಪುರ್ ಕೇಸ್ ಅಂತಂದ್ ಹೇಳಿ ಬರುತ್ತೆ. ADM ಜಬಲ್ಪುರ್ ಕೇಸು ಹೆಬಿಯಸ್ ಕಾರ್ಪಸ್ ಬಗ್ಗೆ ಬರುತ್ತೆ. ಇದು ಕೇಸು 1976 ಒಳಗಡೆ. ಏನ್ ಮಾಡ್ತಾರಂತಂದ್ ಹೇಳಿದ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಆರ್ಟಿಕಲ್ 21 ಅಮಾನತಿನಲ್ಲಿರುತ್ತದೆ ಎಂದು ನೀಡಿದ ವಿವಾದಾತ್ಮಕ ತೀರ್ಪಿನ ಬಗ್ಗೆ ಹೇಳ್ತಾರ. ಇದು ಏನ್ ಹೇಳ್ತಾರಂತಂದ್ ಹೇಳಿದ್ರ, ಸೊ ಆ ಟೈಮ್ ಒಳಗಡೆ ಏನ್ ಮಾಡ್ತಾರಂತಂದ್ ಹೇಳಿದ್ರ 1976 ಟೈಮಲ್ಲಿ ಈಗ ನ್ಯಾಷನಲ್ ಎಮರ್ಜೆನ್ಸಿ ಬಂದಿರುತ್ತೆ. ಯಾವಾಗ? 1975 ಇಂದಿರಾ ಗಾಂಧಿ ಅವರ ಟೈಮ್ ಒಳಗಡೆ ಈ ನ್ಯಾಷನಲ್ ಎಮರ್ಜೆನ್ಸಿ ನೆನ್ಪಿಟ್ಕೊಡ್ರಿ. ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ 352 ಪ್ರಕಾರ ಅವಾಗ ಏನ್ ಮಾಡ್ಬಿಡ್ತಾರ ಅಂತಂದ್ ಹೇಳಿದ್ರ ಆರ್ಟಿಕಲ್ 21 ರದ್ದು ಮಾಡ್ಬಿಡ್ತಾರ. ಅಂದ್ರೆ ಎಲ್ಲಾ ಫಂಡಮೆಂಟಲ್ ರೈಟ್ಸ್ ಗಳನ್ನ ರದ್ದು ಮಾಡ್ಬಿಡ್ತಾರ. ಆ ಟೈಮ್ಗಳು ಎಲ್ಲಾನು ರದ್ದು ಮಾಡ್ಬಿಡ್ತಾರ 1976 ಟೈಮಲ್ಲಿ. ಸೊ ಇದ್ ಕೇಸ್ ಹಾಕ್ತಾರ, ಹಿಂಗೆಲ್ಲ ನೀವು ಮಾಡಂಗಿಲ್ಲ ಅಂತಂದ್ ಹೇಳಿ. ಯಾರ್ ಕೇಸ್ ಹಾಕ್ತಾರ? ADM ಜಬಲ್ಪುರ್ ಅವ್ರ ಕೇಸ್ ಹಾಕ್ತಾರ. ಆ ಕೇಸ್ ಒಳಗಡೆ ಏನ್ ಮಾಡತ್ತ ಸುಪ್ರೀಂ ಕೋರ್ಟ್, ಇಲ್ಲ ಇದು ಕರೆಕ್ಟ್ ಐತೆ, ನ್ಯಾಷನಲ್ ಎಮರ್ಜೆನ್ಸಿ ಬಂದಾಗ ನೀವು ಆರ್ಟಿಕಲ್ 21 ಜೀವಿಸುವ ಹಕ್ಕನ್ನು ಕೂಡ ನೀವು ಅಮಾನತ್ತು ಮಾಡಬೇಕು ಅಂತಂದ್ ಹೇಳಿ ತೀರ್ಪನ್ನ ನೀಡುತ್ತ. ಇಷ್ಟ. ಇದನ್ನ ನೀವೇನಂತಂದ್ ಹೇಳಿದ್ರೆ ಎಲ್ಲಾನು ಕ್ಯಾನ್ಸಲ್ ಮಾಡ್ಬೇಕು, ಎಲ್ಲಾ ಫಂಡಮೆಂಟಲ್ ರೈಟ್ಸ್ ಗಳನ್ನ ಇನ್ಕ್ಲೂಡ್ ಆರ್ಟಿಕಲ್ 21 ಇದನ್ನು ಕೂಡ ನೀವು ಅಮಾನತ್ ಮಾಡ್ಬೇಕು ಅಂತಂದ್ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡುತ್ತ. ಆಮೇಲೆ ನೆಕ್ಸ್ಟ್ ಪುಟ್ಟಸ್ವಾಮಿ ಕೇಸ್ ಅಂತಂದ್ ಹೇಳಿ ಬರುತ್ತ. ಅವಾಗ ಬ್ಯಾರೆ ಬರ್ತೈತಿ, ಅದನ್ನ ಹೇಳ್ತೀನಿ. ಅವಾಗ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಇವಾಗ ಹೇಳ್ಬಿಡ್ತೀನಿ ನೋಡ್ರಿ, ಆರ್ಟಿಕಲ್ 21 ನೀ ರದ್ದು ಮಾಡಂಗಿಲ್ಲ ಅಂತಂದ್ ಹೇಳಿ ತೀರ್ಪನ್ನ ಕೊಡುತ್ತ. ಯಾಕಂತಂದ್ ಹೇಳಿದ್ರೆ ಅದ್ ಮಿಸ್ಯೂಸ್ ಮಾಡ್ಕೊಂಡಂಗ. ಅದೇ ನೆಕ್ಸ್ಟ್ ನೋಡ್ರಿ, ಮೇನಕಾ ಗಾಂಧಿ ಕೇಸ್ ಅಂತ ಬರುತ್ತ 1978 ಇದೇನ್ ಹೇಳತ್ತಂದ್ರ ಆರ್ಟಿಕಲ್ 21 ಬಗ್ಗೆ ಹೇಳುತ್ತ. ಆರ್ಟಿಕಲ್ 21 ಏನ್ ಹೇಳುತ್ತ? ಜೀವಿಸುವ ಹಕ್ಕಿನ ಬಗ್ಗೆ ಹೇಳುತ್ತ. ಜೀವಿಸುವ ಹಕ್ಕು ಅಂತಂದ್ ಹೇಳಿದ್ರೆ ಜಸ್ಟ್ ಜೀವಂತವಾಗಿರೋದು ಅಷ್ಟ ಅಲ್ಲ, ಘನತೆಯನ್ನ ಕಾಪಾಡ್ಕೋಬೇಕು ಅಂತಂದ್ ಹೇಳಿ. ಸೊ ಘನತೆಯನ್ನ ಕಾಪಾಡ್ಕೊಳ್ಳೋದು, ಅದಾದ ನಂತರ ನಮ್ಮ ಮರ್ಯಾದೆಯನ್ನ ಕಾಪಾಡ್ಕೊಳ್ಳೋದು, ಮರ್ಯಾದೆಯಿಂದ ನಾವು ಜೀವಿಸೋದು. ಸೊ ಅದಕ್ಕೆ ಏನಾದ್ರು ಧಕ್ಕೆ ಬಂತು ಅಂತಂದ್ ಹೇಳಿದ್ರೆ ಈ ಆರ್ಟಿಕಲ್ 21 ಧಕ್ಕೆ ಬಂದಂಗ ಅಂತಂದ್ ಹೇಳಿ ಒಂದು ಪ್ರಮುಖವಾದ ಸ್ಪಷ್ಟನೆಯನ್ನ ನೀಡುತ್ತ ಯೂನಿಯನ್ ಆಫ್ ಇಂಡಿಯಾ. ಸೊ ಇದು ಮೇನಕಾ ಗಾಂಧಿ ಕೇಸ್. ಇದಾದ ನಂತರ ನೆಕ್ಸ್ಟ್ ಕೇಸ್ ಬರುತ್ತೆ KS ಪುಟ್ಟುಸ್ವಾಮಿ ಕೇಸ್ ಅಂತಂದ್ ಹೇಳಿ. ತುಂಬಾ ಇಂಪಾರ್ಟೆಂಟ್ ಇದು. KS ಪುಟ್ಟುಸ್ವಾಮಿ ಕೇಸ್, ರೈಟ್ ಟು ಪ್ರೈವಸಿ ಅಂತಂದ್ ಹೇಳಿ. ನೋಡ್ರಿ, ಪುಟ್ಟುಸ್ವಾಮಿ ಕೇಸ್ ಅಂತಂದ್ ಹೇಳಿ ರೈಟ್ ಟು ಪ್ರೈವಸಿ, ಗೌಪ್ಯತೆ ಹಕ್ಕು ಅಂತಂದ್ ಹೇಳಿ ಇದನ್ನ ಎಲ್ಲಿ ಸೇರಿಸ್ತಾರ? ಆರ್ಟಿಕಲ್ 21 ನಡುವೆ ಸೇರಿಸ್ಬಿಡ್ತಾರ. ಸೊ ಅದೊಂದು ಮೂಲಭೂತ ಹಕ್ಕು, ರೈಟ್ ಟು ಪ್ರೈವಸಿ ಅಂತಂದ್ ಹೇಳಿ.
ಇದು ಯಾವಾಗ ಅಂದ್ರೆ 2017. ಎಸ್, ಈ ಕೇಸ್ ಒಳಗಡೆ ಜಸ್ಟ್ ಇದನ್ನ ನೆನ್ಪಿಟ್ಕೊಳ್ರೆ ರೈಟ್ ಟು ಪ್ರೈವಸಿ ಅಂತ ಹೇಳಿ ಗೌಪ್ಯತೆಯ ಹಕ್ಕು ವಿಧಿ 21ರ ಅಡಿಯಲ್ಲಿ. ಸೊ ಆರ್ಟಿಕಲ್ 21ರ ಅಡಿ ಒಳಗಡೆ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಅಂತಂದ ಹೇಳಿ KS ಪುಟ್ಟಸ್ವಾಮಿ ಕೇಸ್ ಹೇಳತ್ತ. ಇದನ್ನ ಒಂದ್ ನೆನ್ಪಿಟ್ಕೊಡ್ರಿ. ಆಮೇಲೆ ನಾವು ಲಾಸ್ಟ್ ಒಂದು ಡಿಸ್ಕಷನ್ ಮಾಡಿದ್ವಿ ಗೊತ್ತಾ, ಈ ಪುಟ್ಟಸ್ವಾಮಿ ಅಂತಂದ ಹೇಳಿ ಇದ್ರ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಇದನ್ನ ಬಿಟ್ಬಿಡ್ರಿ, ಈ ಲೈನ್ ಅನ್ನ ಬಿಟ್ಬಿಡ್ರಿ. ಇಲ್ಲಿ ಏನ್ ಹೇಳತ್ತ, ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಟೈಮ್ ಒಳಗಡೆ ಏನ್ ಮಾಡತ್ತಂದ್ರ ಯಾರು ಇಂದಿರಾ ಗಾಂಧಿ ಸರ್ಕಾರ ಎಲ್ಲಾ ಹಕ್ಕುಗಳನ್ನ ಕಸ್ಕೊಂಡ್ಬಿಡತ್ತ. ಸೊ ಅದ್ರ ಸಪೋರ್ಟಿವ್ ಆಗಿ ಏನ್ ಮಾಡ್ತಾರ ಅಂತಂದ್ರೆ ಎಲ್ಲಾ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳು ಏನ್ ಮಾಡ್ತಾರ, ನೀವು ನ್ಯಾಷನಲ್ ಎಮರ್ಜೆನ್ಸಿ ಟೈಮ್ ಒಳಗಡೆ ಆರ್ಟಿಕಲ್ 21 ಕೂಡ ನೀವು ಅಮಾನತ್ ಮಾಡಬಹುದು ಅಂತಂದ ಹೇಳಿ ಹೇಳ್ತಾರೆ. ಇಷ್ಟ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಯಾವ ಕೇಸಲ್ಲಿ? ADM ಜಬಲ್ಪುರ್ ಕೇಸ್. ಇದನ್ನ ನಾವು ಕಪ್ಪು ಚುಕ್ಕೆ ಅಂತಂದ ಹೇಳ್ತೀವಿ. ಸುಪ್ರೀಂ ಕೋರ್ಟ್ ನ್ಯಾಯಾಲಯದೊಳಗಡೆ ತೀರ್ಪು ಅಂತ ಬಂದ್ರೆ ಈ ತೀರ್ಪು ಒಂದು ಕಪ್ಪು ಚುಕ್ಕೆ ಅಂತಂದ ಹೇಳ್ತೀವಿ. ಯಾವುದು? ADM ಜಬಲ್ಪುರ್ ಕೇಸ್ ಅಂತಂದ ಹೇಳಿ. ಅದಾದ ನಂತರ ನೆಕ್ಸ್ಟ್ ಕೇಸ್ ಏನಂತಂದ್ ಹೇಳಿದ್ರ ಸಾಮಾಜಿಕ ನ್ಯಾಯ ಮತ್ತು ಮೀಸಲಾತಿ ಬಗ್ಗೆ ಇಂದಿರಾ ಶಹನಾಯ್ ಅಂತಂದ್ ಹೇಳಿ ಬರುತ್ತೆ. ಇಂದಿರಾ ಶಹನಾಯ್ ಕೇಸ್ ಅಂತಂದ್ ಹೇಳ್ತೀವಿ. ಇದು ಏನ್ ಬರುತ್ತಂದ್ರ OBC ಗಳಿಗೆ ನೀಡಲಾಗಿದ್ದ 27% ಮೀಸಲಾತಿಯನ್ನ ಎತ್ತಿ ಹಿಡಿಯುತ್ತೆ. ಸೊ OBC ಒಳಗಡೆ ಮಂಡಲ್ ಕೇಸ್ ಅಂತ ಬರುತ್ತೆ ನೋಡ್ರಿ, ಮಂಡಲ್ ಕಮಿಟಿ OBC ಗೆ ಸಂಬಂಧಪಟ್ಟಿದ್ದು. OBC ಅವರಿಗೆ 27% ಮೀಸಲಾತಿಯನ್ನ ಕೊಡ್ತಾರ. ಕರೆಕ್ಟ್. ಸೊ ಅದ್ರ ಬಗ್ಗೆ ಏನಂತಂದ ಹೇಳಿದ್ರೆ ಹೇಳುವಂತ ಕೇಸು ಇಂದಿರಾ ಶಹನಾಯಿ ಕೇಸ್ ಅಂತಂದ ಹೇಳ್ತಾರ. ಅದ್ರೊಳಗಡೆ ಇನ್ನೊಂದನ್ನ ಆಡ್ ಮಾಡ್ತಾರೆ, ಏನಂದ್ರೆ ಒಟ್ಟು ಮೀಸಲಾತಿ ಯಾವ ಬೇಕಾದ್ ತಗೊಳ್ರಿ, SC ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು, ಅಥವಾ EWS ಆಗಿರ್ಬೋದು, ಎಲ್ಲಾ ಸೇರಿ ಒಟ್ಟು ಮೀಸಲಾತಿ 50% ಮೀರಬಾರದು ಅಂತಂದ ಹೇಳಿ ತೀರ್ಪನ್ನ ಕೊಡ್ತಾರ. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 50% ಮೀಸಲಾತಿಯನ್ನ ಮೀರಬಾರದು ಅಂತಂದ ಹೇಳಿ. ಈ ಎರಡಕ್ಕೂ ಸಂಬಂಧಪಟ್ಟಂತ ಕೇಸ್ ಯಾವ್ದಂದ್ರೆ ಇಂದಿರಾ ಶಹನಾಯಿ ಕೇಸ್ ಅಂತಂದ ಹೇಳ್ತೀವಿ. ಅದಾದ ನಂತರ ಮಿಸ್ಟರ್ ನಾಗರಾಜ್ ಕೇಸ್ ಅಂತಂದ ಹೇಳಿ ಬರುತ್ತೆ. ಇದು SC ಮತ್ತು ST ನೌಕರರಿಗೆ ಹುದ್ದೆಗಳಲ್ಲಿ ಬಡ್ತಿ ಮೀಸಲಾತಿಯನ್ನ ಕೊಡಬೇಕು ಅಂತಂದೇಳಿ. ಸೊ ಬಡ್ತಿ ಒಳಗಡೆ ಅಂದ್ರೆ ಇವಾಗ ಪ್ರಮೋಷನ್ಗೆ ಏನಂದ್ರೆ ಮೀಸಲಾತಿಯನ್ನ ಕೊಡಬೇಕು ಅಂತಂದೇಳಿ ಒಂದ್ ಕೇಸ್ ಬರುತ್ತೆ 2006ರಲ್ಲಿ M ನಾಗರಾಜ್ ಅಂತಂದೇಳಿ. ಇಷ್ಟ ಡೈರೆಕ್ಟ್ ಆಗಿ ನೆನಪಿಟ್ಕೊಡ್ರಿ, ಇದಕ್ಕಿಂತ ಜಾಸ್ತಿ ಬೇಡ, ಕನ್ಫ್ಯೂಸ್ ಆಗತ್ತೆ ಮತ್ತೆ. ನೆಕ್ಸ್ಟ್ ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಹಕ್ಕುಗಳ ಬಗ್ಗೆ ಫಸ್ಟ್ ಒನ್ ಯಾವುದು? ವಿಶಾಖ ಕೇಸ್ ಅಂತಂದ್ ನೋಡ್ರಿ. KEಯಲ್ಲಿ ಕೇಳಿರುವಂತ ಕ್ವಶನ್ಸ್ ಗಳು ಇವೆಲ್ಲ. ಇದೇನಂದ್ರೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಿರತ್ತ. ಅದ್ರ ವಿರುದ್ಧವಾಗಿ ಏನಂತಂದ ಹೇಳಿದ್ರೆ ಕೇಸನ್ನ ಹಾಕ್ತಾರ, ವಿಶಾಖ ಕೇಸ್ ಅಂತಂದ್ ಹೇಳ್ತೀವಿ. ಸೊ ಅಲ್ಲಿ ಏನಂದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತಂದ್ರ ಈ ಕೇಸ್ ವಿರುದ್ಧವಾಗಿ ಯಾರು ದೌರ್ಜನ್ಯ ಮಾಡ್ತಾರ ಅವ್ರ ಮೇಲೆ ಕೇಸ್ಗಳನ್ನ ಹಾಕಿ ಕಠಿಣ ಶಿಕ್ಷೆಯನ್ನ ಕೊಡತ್ತ. ಅದ್ರ ಜೊತೆಗೆ ವಿಶಾಖ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡತ್ತ. ಆಮೇಲೆ ಇದನ್ನ ಏನ್ ಮಾಡ್ತಾರಂದ್ರ ಪಾಶ್ ಆಕ್ಟ್ ಒಳಗಡೆ ಸೇರಿಸ್ತಾರ. ಸೊ ಇದೇ ಕೇಸ್ ಏನ್ ಮಾಡತ್ತಂತಂದ ಹೇಳಿದ್ರೆ ನೆಕ್ಸ್ಟ್ ಪಾಶ್ ಆಕ್ಟ್ ಅಂತಂದ್ ಹೇಳಿ ಬರುತ್ತೆ. ಈಗ ನೋಡ್ರಿ, ಕಂಪನಿ ಒಳಗಡೆ ಪಾಶ್ ಆಕ್ಟ್ ಅಂತಂದ್ ಹೇಳಿ ಬರುತ್ತೆ. ಇಲ್ಲೆಲ್ಲಾದ್ರೂ ಅಪ್ಪಿತಪ್ಪಿ ಎಲ್ಲಾದ್ರೂ ನನ್ ಕಂಪನಿ ಒಳಗಡೆ ಯಾವ್ದಾದ್ರು ಹುಡುಗಿ ಚೆನ್ನಾಗಿದ್ದಾಳ ಅಂತಂದ್ ಹೇಳಿ ಡೈರೆಕ್ಟ್ ಆಗಿ ಹೋಗಿ ನಾನು ಕೇಳ್ತೀನಿ, ಯಾಕೆ ಇಲ್ಲ ಅಂತಂದ್ ಹೇಳ್ತಾಳ. ಅದಾದ ನಂತರ ನೆಕ್ಸ್ಟ್ ನಾ ಫೋರ್ಸ್ ಮಾಡಕ್ ಇಡ್ತೇನೆ, ನೀ ಲವ್ ಮಾಡ್ಲಾ ಅಂತಂದ್ ಹೇಳಿ. ಉಪೇಂದ್ರ ಸ್ಟೈಲ್ ಒಳಗಡೆ ಬಾ ನಿಂಗ್ ಸ್ವರ್ಗ ತೋರಿಸ್ತೀನಿ ಅಂತಂದ್ ಹೇಳಿ ಈ ತರ ಏನಾದ್ರು ವರ್ಡ್ಸ್ ಗಳನ್ನ ಯೂಸ್ ಮಾಡಿದ್ನಿ ಅಂತಂದ್ ಹೇಳಿದ್ರೆ ಕಂಪನಿ ಒಳಗಡೆ ಅವಾಗ ಆ ಹುಡುಗಿದ್ದಕ್ಕೆಲ್ಲಾದ್ರೂ ಪಾಶ್ ಕೇಸ್ ಅಂತಂದ್ ಹೇಳಿ ಕಂಪನಿ HR ಟೀಮ್ಗೆ ಎಲ್ಲಾದ್ರೂ ಮೇಲ್ ಮಾಡಿಳ ಅಂತಂದ ಹೇಳಿದ್ರೆ, ಪಾಶ್ ಕೇಸ್ ಮಾಡಿಳ ಅಂತಂದ ಹೇಳಿದ್ರೆ ಆನ್ ದಿ ಸ್ಪಾಟ್ ನಂದು ಜಾಬ್ ಹೊರಟೋಗತ್ತ. ಜಾಬ್ ಅಂದ ತೆಗೆದು ಹಾಕ್ಬಿಟ್ಟು ನನಗೆ ಕೆಲವೊಂದು ಶಿಕ್ಷೆಗಳನ್ನ ಕೊಡ್ತಾರ. ಅದು ಪಾಶ್ ಆಕ್ಟ್ ಅಂತಂದ ಹೇಳ್ತೀವಿ. ಕಂಪನಿ ಒಳಗಡೆ ಕೆಲಸದ ಸ್ಥಳದಲ್ಲಿ ಆ ಕೇಸ್ ಯಾವ್ದಂದ್ರ ವಿಶಾಖ ಕೇಸು. ಆ ಕೇಸದ ಅಡಿ ಒಳಗಡೆ ಅಂದ್ರ ಆ ಮಾರ್ಗಸೂಚಿಗಳನ್ನ ಇಟ್ಕೊಂಡು ಆ ಕಂಪನಿ ಏನಂದ್ರೆ ಕೆಲವೊಂದು ರೂಲ್ಸ್ ಗಳನ್ನ ಚೇಂಜಸ್ ಮಾಡ್ಕೋಬೇಕಾಗತ್ತ, ಮಾರ್ಗಸೂಚಿಗಳನ್ನ ಅನುಸರಿಸಬೇಕಾಗತ್ತ. ಆ ಮಾರ್ಗಸೂಚಿಗಳೇ ವಿಶಾಖ ಮಾರ್ಗಸೂಚಿಗಳು ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಅದು ಪಾಶ್ ಆಕ್ಟ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನಲ್ಸಾ ಅಂತಂದ್ ಹೇಳಿ ಬರುತ್ತೆ, NALSA ಅಂತಂದ್ ಹೇಳಿ. ಇದು ಲಿಂಗ ಪರಿವರ್ತಿತರನ್ನ ಟ್ರಾನ್ಸ್ಜೆಂಡರ್ ಪರ್ಸನ್ ಏನಿರ್ತಾರಲ್ಲ, ಟ್ರಾನ್ಸ್ಜೆಂಡರ್ ಲಿಂಗ ಪರಿವರ್ತಿತರ ಏನಿರ್ತಾರಲ್ಲ ಅವರಿಗೆ 3ನೇ ಲಿಂಗ ಅಂತಂದ್ ಹೇಳಿ ಕಾನೂನಾತ್ಮಕವಾಗಿ ಗುರುತು ಕೊಡತ್ತ ದೇಶದೊಳಗಡೆ. ಅದು ನಲ್ಸಾ ಕೇಸ್ ಅಂತಂದ್ ಹೇಳ್ತೀವಿ 2014 ನೆಕ್ಸ್ಟ್ ಕೇಸ್ ಬರುತ್ತ ಶೈರಾ ಬಾನು ಕೇಸ್. ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಒಳಗಡೆ KE ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡುವಾಗ ಇದು ಕೇಸ್ ಬಗ್ಗೆ. ಅದಾದ ನಂತರ ಇನ್ನೊಂದು ಕೇಸ್ ಯಾವುದು? ಅದು ವಿಶಾಖ ಕೇಸ್ ಆಗಿರ್ಬೋದು, ಅವೆಲ್ಲ ಬಂದಿದಾವ. ಇದು 2017ರಲ್ಲಿ ಶೈರಾ ಬಾನು ಕೇಸ್ ಅಂತಂದ್ ಹೇಳಿ ಇನ್ನೊಂದು ಬಾನು ಕೇಸ್ ಬರುತ್ತೆ. ಶಯಾ ಬಾನು ಕೇಸ್ ಅಂತಂದ್ ಹೇಳಿ 1985. ಅದು ಬೇರೆ ಮತ್ತೆ ಇದು ಬೇರೆ. ಅದು ಓಲ್ಡ್, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದ್ ಬೇಡ, ನ್ಯೂದ್ರ ಬಗ್ಗೆ ಅಷ್ಟ ಮಾಡೋಣ. ಶೈರಾ ಬಾನು ಕೇಸ್ ಅಂತಂದ್ ಹೇಳಿ ಬರುತ್ತೆ. ಇದು ತತ್ಕ್ಷಣದ ತಲಾಕ್, ಇನ್ಸ್ಟಂಟ್ ಟ್ರಿಬಲ್ ತಲಾಕ್ ಪದ್ಧತಿಯ ಅಸಂವಿಧಾನಿಕ ಅಂತಂದ್ ಹೇಳ್ಬಿಟ್ಟು ರದ್ದು ಮಾಡುತ್ತ.
ಈ ಇನ್ಸ್ಟಂಟ್ ತ್ರಿಬಲ್ ತಲಾಕ್ ಅನ್ನ ರದ್ದು ಮಾಡುವಂತಹ ಒಂದು ಕೇಸ್ ಯಾವ್ದಂತಂದ್ರೆ ಶೈರಾ ಬಾನು ಕೇಸ್ ಅಂತಂದೇಳಿ 2017ರಲ್ಲಿ ಇದು ತಲಾಕ್ ಪದ್ಧತಿಯನ್ನ ರದ್ದು ಮಾಡಿದಾರೆ ನೋಡ್ರಿ ಇವಾಗ. ಇದಾದ ನಂತರ ನೆಕ್ಸ್ಟ್ ನವಜೀತ್ ಸಿಂಗ್ ಅಂತಂದ ಹೇಳಿ ನವತೇಜ್ ಸಿಂಗ್ ಜೋಹರ್ ಕೇಸ್ ಅಂತಂದ ಹೇಳಿ ನವತೇಜ್ ಸಿಂಗ್ ಜೋಹರ್ ಕೇಸ್ ಅಂತಂದ ಹೇಳಿ ಬರುತ್ತೆ 2018ರಲ್ಲಿ. ಇದು IPC 377ರ ವಿರುದ್ಧವಾಗಿ IPC ಸೆಕ್ಷನ್ ಇಂಡಿಯನ್ ಪೆನಲ್ ಕೋಡ್ 377 ವಿರುದ್ಧವಾಗಿ ಬರುತ್ತೆ ಇದು. ಇಲ್ಲಿ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕೇನಂದ್ರೆ ಇಲ್ಲಿ 377 ಸೆಕ್ಷನ್ ಅಂತಂದ ಹೇಳಿ ಬರುತ್ತೆ IPC ಸೆಕ್ಷನ್ 377. ಹಿಂಗಂದ್ರ ಮೊದಲ ಅರ್ಥ ಮಾಡ್ಕೊಳ್ಳೋನು, ಅಪ್ರಾಪ್ತರ ಮೇಲೆ ಮೈನರ್ಸ್ ಮೇಲೆ ಏನಾದ್ರೂ ನೀವು ಲೈಂಗಿಕ ದೌರ್ಜನ್ಯ ಮಾಡಿದ್ರಂದ್ರ ಅದು ಅಪರಾಧ. ಅದಾದ ನಂತರ ನೆಕ್ಸ್ಟ್ ಸಮ್ಮತಿ ಇಲ್ಲದೆ ಬಲವಂತವಾಗಿ ಏನಾದ್ರೂ ಬಲವಂತವಾಗಿ ದೌರ್ಜನ್ಯ ಮಾಡಿದ್ರ ಅಥವಾ ರೇಪ್ ಮಾಡಿದ್ರ, ಸಮ್ಮತಿ ಇಲ್ಲದೆ ಏನಂತಂದ್ ಹೇಳಿದ್ರೆ ಏನಾದ್ರೂ ಕೃತ್ಯಗಳನ್ನ ಮಾಡಿದ್ರಿ, ರೊಮ್ಯಾನ್ಸ್ ಮಾಡಿದ್ರಿ, ಯಾವ ಬೇಕಾದಿರ್ಬೋದು, ಸಮ್ಮತಿ ಇಲ್ಲದೆ ಬಲವಂತವಾಗಿ ಮಾಡುವ ಕೃತ್ಯಗಳು ಆರ್ಟಿಕಲ್ 377 ಪ್ರಕಾರ ಅವೆಲ್ಲ ಅಪರಾಧಗಳು. ಆಮೇಲೆ ಪ್ರಾಣಿಗಳ ಮೇಲೆ ಏನಾದ್ರೂ ದೌರ್ಜನ್ಯ ಮಾಡಿದ್ರಿ ಅಂತಂದ ಹೇಳಿದ್ರೆ, ಪ್ರಾಣಿಗಳ ಮೇಲೆ ಏನಾದ್ರೂ ಕ್ರೌರ್ಯ ಮಾಡಿದ್ರಿ ಅಂತಂದ ಹೇಳಿದ್ರೆ ಅದು ಕೂಡ IPC 377 ಪ್ರಕಾರ ಅದೊಂದು ಅಪರಾಧ ಅಂತಂದ ಹೇಳಿ ಘೋಷಣೆ ಮಾಡ್ತಾರ. ಬಟ್ ಆದ್ರೆ ಇಲ್ಲಿ ಇನ್ನೊಂದು ಬರುತ್ತ, ಏನಂತಂದ ಹೇಳಿದ್ರ ಈಗ ಇದ್ರ ಒಳಗಡೆ ಏನ್ ಮಾಡ್ತಾರ ಅಂದ್ರ ನವತೇಜ್ ಸಿಂಗ್ ಸಿದ್ದು ಜೋಹರ್ ಕೇಸ್ ಪ್ರಕಾರ 2018ರಲ್ಲಿ ಸಮ್ಮತಿಯ ಪ್ರಕಾರ ಸಮಲಿಂಗಿಯ ಸಂಬಂಧ ಅಪರಾಧ ಅಲ್ಲ ಅಂತಂದ ಹೇಳಿ. ಅಂದ್ರೆ ಇವಾಗ ಒಂದ್ ಹುಡುಗ ಇಬ್ರು ಸಮ್ಮತದಿಂದ ಏನಾದ್ರೂ ಸಂಬಂಧವನ್ನ ಇಟ್ಕೊಂಡಿದ್ರು ಅಂತಂದ ಹೇಳಿದ್ರ ಸಂಬಂಧ ಸಂಬಂಧ ನಾವ್ ಹೇಳಂಗಿಲ್ಲ ಅದನ್ನ. ಆ ಸಂಬಂಧ ಏನಾದ್ರೂ ಇಬ್ರು ನಡುವೆ ಏನಂದ್ರೆ ಇವಂಗೂ ಓಕೆ ಇದ್ದು ಏನಾದ್ರೂ ಸಂಬಂಧವನ್ನ ಇಟ್ಕೊಂಡ್ರು ಅಂತಂದ ಹೇಳಿದ್ರೆ ಅದು ಅಪರಾಧ ಅಲ್ಲ ಅಂತಂದ್ ಹೇಳ್ತಾರ ಈ ಕೇಸ್ ಪ್ರಕಾರ. ಈಗ ಫಾರ್ ಎಕ್ಸಾಂಪಲ್ ಒಂದ್ ಹುಡುಗಿ ಆಮೇಲೆ ಇನ್ನೊಂದ್ ಹುಡುಗಿ, ಸೊ ಅವ್ರದ್ದು ಹಂಗಿರುತ್ತ, ಸಿಚುವೇಶನ್ ಹಂಗಿರುತ್ತ, ಅವ್ರಿಬ್ರು ಇಷ್ಟ ಪಡ್ತಿರ್ತಾರ. ಸೊ ಅವ್ರದಿಬ್ರದ್ದು ಸಮ್ಮತಿ ಇದ್ದು ಅವ್ರಿಬ್ರು ಏನಂದ್ರೆ ಒಂದ್ ಸಂಬಂಧವನ್ನ ಏರ್ಪಡಿಸ್ಕೊಂಡಿದ್ರು ಅಂತಂದ ಹೇಳಿದ್ರೆ ಅದನ್ನ ನಾವು ಸಮಲಿಂಗಿ ಸಂಬಂಧ ಅಂತಂದ ಹೇಳ್ತೀವಿ. ಅದು ಅಪರಾಧ ಅಲ್ಲ, ಅವ್ರದಿಬ್ರದ್ದು ಒಮ್ಮತ ಇರ್ಬೇಕಷ್ಟೇ. ಒಮ್ಮತ ಇಲ್ಲದೆ ಏನಾದ್ರೂ ಬಲವಂತವಾಗಿ ಮಾಡಿದ್ರಿ ಅಂತಂದ ಹೇಳಿದ್ರೆ ಆರ್ಟಿಕಲ್ ಅಂದ್ರೆ ಸೆಕ್ಷನ್ 377 ಪ್ರಕಾರ ಅದೊಂದು ಅಪರಾಧ ಅಂತಂದ ಹೇಳಿ ಈ ತರ ಒಂದು ತೀರ್ಪನ್ನ ಕೊಡುತ್ತ ಸುಪ್ರೀಂ ಕೋರ್ಟ್. ಅದು ನವತೇಜ್ ಸಿಂಗ್ ಜೋಹರ್ ಕೇಸ್ ಒಳಗಡೆ ಸಮಲಿಂಗಿ ಸಂಬಂಧ ಅಂತಂದೇಳಿ ಹುಡುಗ ಅಫೇರ್ ಇಟ್ಕೋಬಹುದು ಸಮ್ಮತಿಯಿಂದ ಹುಡುಗಿ ಅಫೇರ್ ಇಟ್ಕೋಬಹುದು. ಅದ್ ಹೆಂಗ ಅವ್ರವರ ನಡುವಿನ ಸಮ್ಮತದಿಂದ. ಈಗ ಅಪ್ಪಿ ತಪ್ಪಿ ಹಂಗ ಅಂತಂದ್ ಹೇಳ್ಬಿಟ್ಟು ಒಂದ್ ಹುಡುಗಿ ಎಲ್ಲಾದ್ರೂ ಮದ್ವೆ ಆದ ನಂತರ ಅಫೇರ್ ಇಟ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಅದ್ ಕೇಸ್ ಆಗತ್ತ 377 ಪ್ರಕಾರ. ಹುಡುಗರು ಇರ್ತಾರ ಇದು ಡೌಟ್ ಬಂದಿರುತ್ತ ಬೇಡಪ್ಪ ಅಂತವೆಲ್ಲ ಡೌಟ್ಸ್ ಎಲ್ಲ ಇಟ್ಕೊಳಕ್ ಹೋಗ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ ಜೋಸೆಫ್ ಶೈನ್ ಅಂತಂದ ಹೇಳಿ ಒಂದ್ ಕೇಸ್ ಬರುತ್ತ. ಇದು IPC ಸೆಕ್ಷನ್ 497ರ ಪ್ರಕಾರ ವ್ಯಭಿಚಾರ ಅನ್ನೋದು ರದ್ದು ಮಾಡ್ಬೇಕು ಅಂತಂದ ಹೇಳಿ. ಈಗ ಸೆಕ್ಸ್ ವರ್ಕರ್ಸ್ ವ್ಯಭಿಚಾರ ಇವೆಲ್ಲ ಬರ್ತಾವಲ್ಲ, 497 ಪ್ರಕಾರ ರದ್ದು ಮಾಡ್ಬೇಕಂತಂದ ಹೇಳ್ಬಿಟ್ಟು ಜೋಸೆಫ್ ಶೈನ್ ಕೇಸ್ ಒಳಗಡೆ 2018ರಲ್ಲಿ ಘೋಷಣೆ ಮಾಡ್ತಾರೆ. ಒಂದೊಂದೇ ವರ್ಡ್ ಅವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಬರಂಗಿಲ್ಲ, ಅವು ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ ಫೆಡರಲಿಸಂ ಚುನಾವಣೆಗೆ ಆಡಳಿತ ಸುಧಾರಣೆಗೆ ಸಂಬಂಧಪಟ್ಟಿದ್ದು SR ಬೊಮ್ಮಾಯಿ ಕೇಸ್ ಏನಾಗತ್ತಂದ್ರೆ 1994 ಮತ್ತು 96 ಒಳಗಡೆ 1996 ಒಳಗಡೆ ಇಂಪಾರ್ಟೆಂಟ್ ಆಗುತ್ತೆ SR ಬೊಮ್ಮಾಯಿ. ಯಾಕಂತಂದ್ ಹೇಳಿದ್ರೆ ಆ ಟೈಮ್ ಒಳಗಡೆ SR ಬೊಮ್ಮಾಯಿ 1996 ಟೈಮ್ ಅಲ್ಲಿ ಕರ್ನಾಟಕದ CM ಇರ್ತಾರ. SR ಬೊಮ್ಮಾಯಿ ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಗವರ್ನರ್ ಮಾತ್ ಕೇಳಂಗಿಲ್ಲ, ಆ ತರ ಒಂದು ಸಿಚುವೇಶನ್ ಆಗತ್ತ. ಅವಾಗ ಸಡನ್ ಆಗಿ ಏನಂದ್ರ ಗವರ್ನರ್ ಅವರು ಆರ್ಟಿಕಲ್ 356 ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಿಬಿಡ್ತಾರ. ಯಾವ್ದ್ರ ಮೇಲೆ? ಕರ್ನಾಟಕದ ಮೇಲೆ. ಇದು ಏನಂತಂದ ಹೇಳಿದ್ರೆ ಫೆಡರಲಿಸಂ ವಿರುದ್ಧ, ಜಾತ್ಯತೀತ ವಿರುದ್ಧವಾಗಿ ಏನಂದ್ರ ರಾಷ್ಟ್ರಪತಿಯವರು ಆರ್ಟಿಕಲ್ 356 ಪ್ರಕಾರ ತುರ್ತು ಪರಿಸ್ಥಿತಿಯನ್ನ ಹೇರಿದ್ದಕ್ಕ ಅಲ್ಲಿ ಏನಾಗತ್ತ, CM ಪೋಸ್ಟ್ ಹೋಗುತ್ತ, ಅದಾದ ನಂತರ ಕ್ಯಾಬಿನೆಟ್ ಏನಂದ್ರ ವಿಲೀನ ಆಗ್ಬಿಡತ್ತ. ಈ ತರ ಏನಂದ್ರೆ ಸಡನ್ ಆಗಿ ಅವ್ರಿಗೆ ಇಚ್ಛಾ ಪ್ರಕಾರ ಅವ್ರಿಗೆ ಹೆಂಗ್ ಇಷ್ಟ ಆಗುತ್ತ ಹಂಗ ಗವರ್ನರ್ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ರಾಷ್ಟ್ರಪತಿ ಆಳ್ವಿಕೆಯನ್ನ ಆರ್ಟಿಕಲ್ 356 ಅನ್ನ ಹೇರಿಕೆ ಮಾಡೋಂಗಿಲ್ಲ ರಾಜ್ಯಗಳ ಮೇಲೆ ಅಂತಂದ ಹೇಳಿ ಒಂದು ತೀರ್ಪು ಬರುತ್ತ. ಆ ತೀರ್ಪ ಏನಂದ್ರೆ SR ಬೊಮ್ಮಾಯಿ ತೀರ್ಪು ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ರಾಮೇಶ್ವರ ಪ್ರಸಾದ್ ಕೇಸ್ ಅಂತಂದ ಹೇಳಿ ಕೇಸ್ ಬರುತ್ತೆ. ಇದು ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವ ಮೊದಲೇ ಕೇವಲ ರಾಜಕೀಯ ಕಾರಣಕ್ಕಾಗಿ ಅಸೆಂಬ್ಲಿ ವಿಸರ್ಜನೆ ಮಾಡುವುದು ಅಸಂವಿಧಾನಕ ಅಂತಂದ ಹೇಳಿ.
ಅಂದ್ರ ರಾಜ್ಯಪಾಲರ ಅಧಿಕಾರ ದುರುಪಯೋಗ ಮಾಡ್ಕೊಳಂಗಿಲ್ಲ. ಈಗ ಬಹುಮತ ಬರ್ಲಿಲ್ಲ, ಏನಾಗತ್ತ ವಿಧಾನಸಭೆ ಒಳಗಡೆ ಬಹುಮತ ಬರ್ಲಿಲ್ಲ ಅಂತಂದ ಹೇಳಿದ್ರ ಸಡನ್ ಆಗಿ ನೀವು ವಿಸರ್ಜನೆ ಮಾಡಂಗಿಲ್ಲ ಅಸೆಂಬ್ಲಿಯನ್ನ. ಯಾಕೆ ಅಸೆಂಬ್ಲಿ ವಿಸರ್ಜನೆ ಮಾಡಂಗಿಲ್ಲ? ಅವ್ರ ಬಹುಮತವನ್ನ ಸಾಬೀತುಪಡಿಸೋಕೋಸ್ಕರ ಕೆಲವೊಂದು ಟೈಮ್ ಅನ್ನ ಕೊಡ್ಬೇಕು. ಅವ್ರೇನ್ ಮಾಡ್ಬೇಕು, ಬಹುಮತವನ್ನ ಸಾಬೀತುಪಡಿಸಿ ಒಬ್ರು ಸಿಎಂ ಆಗ್ಬೇಕು. ಆ ಸಿಎಂ ಏನ್ ಮಾಡ್ಬೇಕು, ಗವರ್ನರ್ಗೆ ಸಲಹೆಯನ್ನ ನೀಡಿ ಒಂದು ಕ್ಯಾಬಿನೆಟ್ ಅನ್ನ ರಚನೆ ಮಾಡ್ಕೋಬೇಕು. ಇದೇನಂತಂದ್ ಹೇಳಿದ್ರೆ ಇದು ಬಹುಮತದಿಂದ ಆಗತ್ತ. ಇದು ಆಗ್ತಾ ಇಲ್ಲ ಅಂತಂದ್ ಹೇಳಿದ್ರೆ ಕೆಲವೊಂದು ಟೈಮ್ ಅನ್ನ ಕೊಡ್ಬೇಕು ಅವ್ರಿಗೆ. ಸಡನ್ ಆಗಿ ಏನಂತಂದ್ ಹೇಳಿದ್ರೆ ಗವರ್ನರು ಡೈರೆಕ್ಟ್ ಆಗಿ ರಾಷ್ಟ್ರಪತಿ ಹೇಳ್ಬಿಟ್ಟು ಆ ಅಸೆಂಬ್ಲಿಯನ್ನ ಧಿಕ್ಕಾರ ಮಾಡಂಗಿಲ್ಲ, ಆ ಅಸೆಂಬ್ಲಿಯನ್ನ ರದ್ದು ಮಾಡಂಗಿಲ್ಲ, ಅಥವಾ ಆ ಅಸೆಂಬ್ಲಿಯನ್ನ ವಿಸರ್ಜನೆ ಮಾಡಂಗಿಲ್ಲ ಅಂತಂದ್ ಹೇಳ್ಬಿಟ್ಟು ಒಂದು 2006ರಲ್ಲಿ ತೀರ್ಪನ್ನ ಕೊಡ್ತಾರ, ರಾಮೇಶ್ವರಂ ಪ್ರಸಾದ್ ಕೇಸ್ ಅಂತಂದ್ ಹೇಳಿ. ಬಹುಮತ ಮಾಡೋವರೆಗೂ ಅವ್ರಿಗೆ ಏನ್ ಮಾಡ್ಬೇಕು, ಪಕ್ಷಗಳಿಗೆ ಟೈಮ್ ಅನ್ನ ಕೊಡ್ಬೇಕು ಟೈಮ್, ಒಂದ್ 2-3 ತಿಂಗಳ ಟೈಮ್ ಕೊಡ್ಬೇಕು. ಅವಾಗೂ ಆಗ್ಲಿಲ್ಲ, ಅವಾಗೂ ಬಹುಮತ ಆಗ್ಲಿಲ್ಲ, ಕ್ಯಾಬಿನೆಟ್ ರಚನೆ ಆಗ್ಲಿಲ್ಲ, ಆಡಳಿತದ ಯಂತ್ರ ಪ್ರಾಪರ್ ಆಗಿ ನಡಿಲಿಲ್ಲ ಅಂತಂದ ಹೇಳಿದ್ರೆ ಅವಾಗ ಗವರ್ನರ್ ಏನ್ ಮಾಡ್ಬೇಕು, ಪ್ರೆಸಿಡೆಂಟ್ ಅವರಿಗೆ ಸಲಹೆಯನ್ನ ನೀಡಿ ಆಯಾ ರಾಜ್ಯಗಳಲ್ಲಿ ಆರ್ಟಿಕಲ್ 356 ಅನ್ನ ಹೇರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ತರಬೇಕು ಅಂತಂದ ಹೇಳಿ ಈ ಕೇಸಲ್ಲಿ ಕ್ಲಿಯರ್ ಆಗಿ ಹೇಳ್ತಾರ. ಇದಾದ ನಂತರ ನೆಕ್ಸ್ಟ್ ಅನೂಪ್ ಬರ್ನಾವಾಲ್ ಅಂತಂದ್ ಹೇಳ್ಬಿಟ್ಟು, ಸೊ ಅನೂಪ್ ಬರನ್ವಾಲ್ ಅಂತಂದ್ ಹೇಳಿ, ಅಥವಾ ಬರನ್ವಾಲ್ ಅಂತ, ಇದ್ ನೋಡ್ರಿ ಬರನ್ವಾಲ್, ಇದ್ ಕೇಸ್ ಅನೂಪ್ ಬರನ್ವಾಲ್ ಕೇಸ್ ಅಂತಂದ್ ಹೇಳಿ. ಚುನಾವಣಾ ಆಯುಕ್ತರ ನೇಮಕಾತಿ ಒಳಗಡೆ ಪಾರದರ್ಶಕತೆ ಇರಬೇಕು ಅಂತಂದ್ ಹೇಳಿ. ಈಗ ಹೆಂಗಂತಂದ್ ಹೇಳಿದ್ರೆ, ಈಗ ಪ್ರೆಸಿಡೆಂಟ್ ಅವ್ರಿಗೆ ಇಷ್ಟ ಆಗಿದಾರ ಅಂತಂದ್ ಹೇಳಿ, ಈ ಪರ್ಸನ್ ಇಷ್ಟ ಆಗಿದಾನ, ಅಥವಾ ಪಾವನೆ ಅದಾನ, ಅಥವಾ ರಿಲೇಟಿವ್ ಅದಾನ, ಹಳೆ ಅದಾನ ಅಂತಂದ್ ಹೇಳ್ಬಿಟ್ಟು ಹೆಂಗ್ ಬೇಕಾದಂಗ ನೀವು ಆಯುಕ್ತರನ್ನ ನೇಮಕಾತಿ ಮಾಡಂಗಿಲ್ಲ. ಪಾರದರ್ಶಕತೆ ಇರಬೇಕು, ಯಾವುದೇ ರೀತಿಯಲ್ಲಿ ಅಂದ್ರ ತಾರತಮ್ಯ ಇರಬಾರದು ಅನ್ನೋದು ಒಂದು ತೀರ್ಪು ಬರುತ್ತೆ 2023ರಲ್ಲಿ ಅನೂಪ್ ಬರ್ನಾವಾಲ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕೇಸ್ ನೋಡ್ರಿ, ADR ಕೇಸ್ ಅಂತಂದ್ ಹೇಳ್ತೀವಿ. ಈ ADR ಕೇಸ್ 2024ರಲ್ಲಿ ಇದನ್ನ ಚುನಾವಣಾ ಬಾಂಡ್ಗಳ ಯೋಜನೆ ಅಂತ ನೆನ್ಪಿಟ್ಕೊಡ್ರಿ. ಸಿಂಪಲ್ ಆಗಿ ಇಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಅಂತಂದ್ ಹೇಳಿ ಬರುತ್ತಲ್ಲ, ಅದ್ರದ್ದು ರಿಲೇಟೆಡ್, ಅದನ್ನೇನ್ ಜಾಸ್ತಿ ಕೇಳಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ MC ಮೆಹ್ತಾ ಕೇಸ್ ಅಂತಂದ್ ಹೇಳಿ ಬರುತ್ತೆ, ಪರಿಸರ ಕಾನೂನು ಬಗ್ಗೆ. MC ಮೆಹ್ತಾ ಕೇಸ್ 1987ರಲ್ಲಿ ಪರಿಸರ ಮತ್ತು ಕೈಗಾರಿಕಾ ವಿಪತ್ತಿನ ಪ್ರಕರಣಗಳಲ್ಲಿ ಸಂಪೂರ್ಣ ಹೊಣೆಗಾರಿಕೆಯನ್ನ ಹೊರಬೇಕು ಗೌರ್ಮೆಂಟ್ ಅಂತಂದೇಳಿ, ಅಬ್ಸಲ್ಯೂಟ್ ಲಯಬಿಲಿಟಿ ಪ್ರಿನ್ಸಿಪಲ್ ಅಂತಂದೇಳಿ ಪರಿಸರ ಮತ್ತು ಕೈಗಾರಿಕಾ ವಿಪತ್ತಿನ ಬಗ್ಗೆ ಒಂದು ತೀರ್ಪನ್ನ ಕೊಡ್ತಾರ. ಅದು MC ಮೆಹ್ತಾ ಕೇಸ್ ಒಳಗಡೆ ಒಂದೊಂದ ಲೈನು, ಆ ಇಯರ್, ಅದಾದ ನಂತರ ನೆಕ್ಸ್ಟ್ ಉದ್ದೇಶ, ಏನ್ ತೀರ್ಪು ಬಂತು ಅನ್ನೋದನ್ನ ನೀವು ಒಂದು ಲಿಸ್ಟ್ ಅನ್ನ ಮಾಡ್ಕೊಡ್ರಿ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಗಳನ್ನ ಡಿಸ್ಕಷನ್ ಮಾಡೋಣ. ತುಂಬಾ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಎಲಿಮಿನೇಷನ್ KA ಕ್ವಶನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು, ಆಮೇಲೆ KSP ಕ್ವಶನ್ ಪೇಪರ್ ಗಳನ್ನ ಯೂಸ್ ಮಾಡ್ಕೊಂಡು ಪ್ರಾಪರ್ ಆಗಿ ನೋಡ್ಕೊಡ್ರಿ. ಇನ್ನೂ ಟೈಮ್ ಐತೆ, ಸಾಲಿಡ್ ಆಗಿ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡು